Welcome to my dear third semester students. Everyone, good afternoon. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮೂರನೇ ಚಾಪ್ಟರ್ ನೋಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಅನ್ನುವಂಥ ಚಾಪ್ಟರ್ ನೋಡ್ತಾ ಇದ್ದೀವಿ. ಆ ಮಹಾತ್ಮ ಗಾಂಧೀಜಿ ಚಾಪ್ಟರ್ದಲ್ಲಿ 3.1ನಲ್ಲಿ ಈ ಒಂದು ಸರ್ವೋದಯ ಪರಿಕಲ್ಪನೆಯ ಕುರಿತು ವಿಚಾರಗಳನ್ನು ನಾವು ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಈಗ ಈ ಒಂದು 3.2 ಬಿಟ್ಟು ನಾವು 3.3ನ ನೋಡ್ತಾ ಹೋಗೋಣ. ಈ ಒಂದು 3.2 ನಮಗೆ ಇನ್ನೂ ಸೋರ್ಸ್ ಸಿಕ್ಕಿಲ್ಲ. ಆದ ಕಾರಣ ನಾವು ಈ ಒಂದು 3.3ಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. 3.3ಯಲ್ಲಿ ಏನು ನೋಡ್ತೀವಿ ಅಂದರೆ ಸತ್ಯ ಮತ್ತು ಅಹಿಂಸೆ, ಟ್ರೂತ್ ಆ್ಯಂಡ್ ನಾನ್ ವೆಲೆನ್ಸಿ. ಏನ್ರಿ? ಟ್ರೂತ್ ಆ್ಯಂಡ್ ನಾನ್ ವೆಲೆನ್ಸಿ, ಸತ್ಯ ಮತ್ತು ಅಹಿಂಸೆಯ ಕುರಿತು ಗಾಂಧೀಜಿಯವರ ಒಂದು ವಿಚಾರಗಳ ಏನದಾವ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸ್ದಲ್ಲಿ ಈ ಒಂದು ಸತ್ಯ ಮತ್ತು ಅಹಿಂಸೆಯ ಒಂದು ಜೀವನದ ಮೇಲೆ ತನ್ನ ಬದುಕನ್ನು ಸಾಗಿಸಿಕೊಂಡು ಬಂದಿರುವಂಥ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯವನ್ನು ನುಡಿತಾ ಇದ್ದರು. ಅಹಿಂಸೆಯ ಮಾರ್ಗದ ಮೇಲೆ ತಮ್ಮ ಜೀವನವನ್ನು ಸಾಗಿಸಿರುವಂಥದ್ದು ವಿದ್ಯಾರ್ಥಿಗಳೇ. ಈ ಮಹಾತ್ಮ ಗಾಂಧೀಜಿಯವರ ಟ್ರೂತ್ ಆ್ಯಂಡ್ ನಾನ್ ವೆಲೆನ್ಸಿ, ಸತ್ಯ ಮತ್ತು ಅಹಿಂಸೆಯ ಒಂದು ವಿಚಾರಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಟ್ರೂತ್ ಸತ್ಯ ಅನ್ನುವಂಥದ್ದು, ಅಹಿಂಸೆ ನಾನ್ ವೆಲೆನ್ಸಿ ಅನ್ನುವಂಥದ್ದು. ಈ ಒಂದು ಸತ್ಯದ ವಿಚಾರಗಳು ಬೇರೆ ಮತ್ತು ಅಹಿಂಸೆಯ ವಿಚಾರಗಳನ್ನು ಬೇರೆಯದಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಈ ಟ್ರೂತ್ ಆ್ಯಂಡ್ ನಾನ್ ವೆಲೆನ್ಸಿ, ಸತ್ಯ ಮತ್ತು ಅಹಿಂಸೆಯ ಕುರಿತಾದಂಥ ಪೀಠಿಕೆ, ಅದರ ಒಂದು ಇಂಟ್ರೊಡಕ್ಷನನ್ನು ಗಾಂಧೀಜಿಯವರು ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಗಾಂಧೀಜಿಯವರು ಹೇಳ್ತಾರೆ, ನಾನೊಬ್ಬ ಸತ್ಯ ಶೋಧಕ. ಏನ್ರಿ? ನಾನೊಬ್ಬ ಸತ್ಯ ಶೋಧಕ. ಸತ್ಯದ ಆಧಾರದ ಅದರ ಸಿದ್ಧಿಗಾಗಿ ನಾನು ನಿರಂತರ ಪ್ರಯತ್ನಿಸುತ್ತಿರುವೆ. ಏನು ಹೇಳ್ತಾರೆ ಗಾಂಧೀಜಿಯವರು? ನಾನೊಬ್ಬ ಸತ್ಯ ಶೋಧಕ, ಸತ್ಯದ ಆರಾಧಕ, ಅದರ ಸಿದ್ಧಿಗಾಗಿ ನಾನು ನಿರಂತರವಾದಂಥ ಒಂದು ಪ್ರಯತ್ನದಲ್ಲಿರುವೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಸತ್ಯದ ಸಮೈಕ ದರ್ಶನವೇ ಆತ್ಮ ಸಾಕ್ಷಾತ್ಕಾರ. ಏನು ಹೇಳ್ತಾರೆ ಗಾಂಧೀಜಿಯವರು? ಸತ್ಯದ ಸಮೈಕ ದರ್ಶನವೇ ಆತ್ಮ ಸಾಕ್ಷಾತ್ಕಾರ, ಅದೇ ಜೀವನದ ಅಂತಿಮ ಗುರಿ, ಭಗವಂತನ ಪ್ರತ್ಯಕ್ಷ ದರ್ಶನದ ಹಂಬಲ ನನ್ನದು. ಗಾಂಧೀಜಿಯವರು ಹೇಳ್ತಾರೆ ಅಂದರೆ ಸತ್ಯವನ್ನೇ ನುಡಿಯುವಂಥದ್ದು, ಸತ್ಯವನ್ನೇ ಮಾತಾಡುವಂಥದ್ದು, ಸತ್ಯವನ್ನೇ ಹೇಳುವಂಥದ್ದು, ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಸತ್ಯದ ಸಮೈಕ ದರ್ಶನವೇ ಆತ್ಮ ಸಾಕ್ಷಾತ್ಕಾರ, ಅದೇ ಜೀವನದ ಅಂತಿಮ ಗುರಿ, ಭಗವಂತನ ಪ್ರತ್ಯಕ್ಷ ದರ್ಶನದ ಹಂಬಲವನ್ನು ನಾನು ಕಾಯ್ತಾ ಇರುವೆ. ಭಗವಂತನೇ ಸತ್ಯ ಎಂಬುದನ್ನು ನಾನು ಬಲ್ಲೆ. ಏನ್ರಿ? ದೇವರಿಗೆ ಹೇಳ್ತಾರೆ ಗಾಂಧೀಜಿಯವರು, ಭಗವಂತನೇ ಸತ್ಯ ಎಂಬುದನ್ನು ನಾನು ಬಲ್ಲೆ ಅಂದರೆ ತಿಳಿದುಕೊಂಡೀನಿ. ಅಹಿಂಸೆ ನನ್ನ ದೇವರು, ಸತ್ಯ ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುವಾಗ ಹೇಳುತ್ತದೆ. ಏನ್ರಿ? ಗಾಂಧೀಜಿಯವರು ಏನು ಹೇಳ್ತಾರಪ್ಪ ಅಂದರೆ, ನನಗೆ ಈ ಒಂದು ಸತ್ಯದ ಬಗ್ಗೆ ವಿಚಾರಗಳು, ಸತ್ಯ ಅನ್ನುವಂಥದ್ದನ್ನು ನಾನು ಬಲ್ಲೆ, ಅಹಿಂಸೆ ಅನ್ನುವಂಥದ್ದು ನನ್ನ ದೇವರು, ಸತ್ಯ ಅನ್ನುವಂಥದ್ದು ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುತ್ತಿರುವೆ ಅಥವಾ ಶ್ರಮಿಸುವಾಗ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ನನ್ನ ಮೂಲಕವೇ ಅದು ಸಾಧ್ಯ. ಏನ್ರಿ? ಗಾಂಧೀಜಿಯವರು ಈ ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ನನ್ನ ಮೂಲಕವೇ ಸಾಧ್ಯ. ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆ ಹೇಳುತ್ತದೆ, ಅದು ನನ್ನ ಮೂಲಕವೇ ಸಾಧ್ಯ ಎಂದು ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಿರುವ ಮಾತುಗಳಿವೆ. ಏನ್ರಿ? ಇದನ್ನು ನಾ ಹೇಳ್ತಾ ಇಲ್ಲ, ಗಾಂಧೀಜಿಯವರು ತಮ್ಮ ಒಂದು ಆತ್ಮಚರಿತ್ರೆಯಲ್ಲಿ ಹೇಳ್ತಾ ಹೋಗ್ತಾರೆ, ಈ ಸತ್ಯ ಅನ್ನುವಂಥದ್ದನ್ನು ನಾನು ಸಂಪೂರ್ಣವಾಗಿ ಬಲ್ಲೆ, ಆ ಸತ್ಯದ ಬಗ್ಗೆ ನನಗೆ ಅಹಿಂಸೆಯು ನನ್ನ ದೇವರು. ಈ ಒಂದು ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುತ್ತಿರುವಾಗ ನನ್ನ ಮೂಲಕವೇ ಅದು ಸಾಧ್ಯ ಅಂತೇಳಿ ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಿರುವ ಮಾತುಗಳಿವೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಳ್ಳೆಯ ಮಾರ್ಗಗಳನ್ನು ಮತ್ತು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮೌಲ್ಯಗಳನ್ನು, ಒಳ್ಳೆಯ ನೈತಿಕ ನಿಯಮಗಳನ್ನು ಕಲಿಸಿಕೊಡ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಮಾನವ ಕುಲಕ್ಕೆ ನೀಡಿದ ಸಂದೇಶವನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಸತ್ಯ ಎಂದು ಹೇಳಬೇಕಾದದ್ದು. ಏನ್ರಿ? ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ಮಾನವ ಕುಲಕ್ಕೆ ನೀಡಿದ ಸಂದೇಶವನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಸತ್ಯ ಎಂದು ಹೇಳಬೇಕಾದಿತ್ತು. ಎರಡು ಶಬ್ದಗಳಲ್ಲಿ ಹೇಳುವುದಾದರೆ ಸತ್ಯ ಮತ್ತು ಅಹಿಂಸೆ ಎಂದು ಹೇಳಬೇಕಾಗುತ್ತದೆ. ಏನ್ರಿ? ಎರಡು ಶಬ್ದಗಳಲ್ಲಿ ಹೇಳುವುದಾದರೆ
ಸತ್ಯ ಮತ್ತು ಅಹಿಂಸೆ ಎಂದು ಹೇಳಬೇಕಾಗುತ್ತದೆ. ಗಾಂಧೀಜಿಯವರ ಜೀವನವೆಂದರೆ ಸತ್ಯ ಮತ್ತು ಅಹಿಂಸೆಗಳ ಮೇಲೆ ಬರೆದ ಜೀವಂತ ಭಾಷ್ಯವೇ ಸರಿ. ಅವರು ಈ ಸತ್ಯ ಮತ್ತು ಅಹಿಂಸೆಯನ್ನು ಇಟ್ಟುಕೊಂಡೇ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ತಮ್ಮ ಜೀವನವನ್ನು ಸಾಗಿಸಿರುವಂಥವರು ಈ ಮಹಾತ್ಮ ಗಾಂಧೀಜಿ ಅಂತೇಳಿ ಹೇಳ್ತಾ ಹೋಗ್ಬೋದು. ಅವರು ನುಡಿದಿದ್ದು, ನಡೆದಿದ್ದು, ಬರೆದಿದ್ದು ಎಲ್ಲವೂ ಕಾಲವಶಾಂತ ಈ ನಾಳಿನ ಪೀಳಿಗೆಗೆ ಮರೆತು ಹೋದರೂ ಸತ್ಯ ಅಹಿಂಸೆ ಎರಡೂ ಶಬ್ದಗಳು ವಾಯುಮಂಡಲದಲ್ಲಿ ಅಲಿಯುತ್ತಿರುವವರಿಗೆ ಅವರ ಆದೇಶವನ್ನು ಬೀರುತ್ತಲೇ ಇರುತ್ತದೆ. ಏನು ಹೇಳ್ತಾರಪ್ಪ ಗಾಂಧೀಜಿಯವರಂದರೆ, ಈ ಒಂದು ಅವರ ಜೀವನವೇ ಈ ಸತ್ಯ ಮತ್ತು ಅಹಿಂಸೆಗಳ ಮೇಲೆ ಬರೆದ ಜೀವಂತ ಭಾಷ್ಯವೇ ಭಾಷ್ಯಗಳಂತೆ ಕಾಣ್ತಾವ. ಅವರು ನುಡಿದಿದ್ದು, ನಡೆದಿದ್ದು, ಬರೆದಿದ್ದು ಎಲ್ಲವೂ ಈ ಒಂದು ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಒಂದು ವಿಚಾರದ ಮೇಲೆ ಅವ್ರೇನು ಹೇಳ್ತಾರಪ್ಪ ಅಂದರೆ, ಈ ಸತ್ಯ ಅನ್ನುವಂಥದ್ದು ಮರೆತು ಹೋಗಬಾರ್ದು. ಮುಂದಿನ ಪೀಳಿಗೆಯವರು ಸತ್ಯ ಅಹಿಂಸೆ ಎರಡೂ ಶಬ್ದಗಳನ್ನು ವಾಯುಮಂಡಲದಲ್ಲಿ ಈ ಒಂದು ಆಕಾಶದಲ್ಲಿ ಅವೇನಂತ್ರಿ ಅಲ್ಲಿತ್ತಿರುವವರಿಗೆ ಅವು ಒಂದು ಆದೇಶವನ್ನು ಬೀರುತ್ತಲೇ ಇರ್ತಾವ, ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಈ ಸತ್ಯ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸತ್ಯ ನಮಗೆ ಎಷ್ಟರ ಮಟ್ಟಿಗೆ ಅದು ಒಳ್ಳೆಯ ವಿಚಾರಗಳನ್ನು ನಮಗೆ ಹೇಳ್ತದ, ಅಥವಾ ಸತ್ಯದ ಒಂದು ಅರ್ಥ ವಿವರಣೆ ಏನು, ಸತ್ಯ ಅಂದರೇನು, ಅದರ ಒಂದು ಮೌಲ್ಯಗಳು ಯಾವ ರೀತಿಯಾಗಿದ್ದಾವ, ಈ ಒಂದು ಟ್ರುತ್ ಸತ್ಯ ಅಂದರೇನು ಅನ್ನುವಂಥದ್ದನ್ನು ನಾವು ಅದರ ಒಂದು ಸಂಕ್ಷಿಪ್ತವಾದಂಥ ಒಂದು ವಿಚಾರದ ಮೂಲಕ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸತ್ಯ ಎಂಬ ಶಬ್ದಕ್ಕೆ ನಿಶ್ಚಿತವಾದ ಅರ್ಥವನ್ನು ಕೊಡುವುದು ಸಾಧ್ಯವಾದದ್ದು. ಏನು ಹೇಳ್ತಾರೆ, ಈ ಒಂದು ಸತ್ಯ ಟ್ರುತ್, ಈ ಒಂದು ಸತ್ಯ ಅನ್ನುವಂಥ ಶಬ್ದಕ್ಕೆ ನಿಶ್ಚಿತವಾದಂಥ ಅರ್ಥವನ್ನು ಕೊಡುವಂಥದ್ದು ಕಷ್ಟ ಸಾಧ್ಯವಾದದ್ದು. ಸತ್ಯ ಎಂಬ ಸಂಸ್ಕೃತ ಪದದಿಂದ ಸತ್ಯ ಎಂಬ ಪದವು ಉತ್ಪತ್ತಿಯಾಗಿದೆ. ಏನ್ರಿ, ಸತ್ಯ ಎಂಬ ಸಂಸ್ಕೃತ ಪದದಿಂದ ಈ ಒಂದು ಏನ್ರಿ ಸತ್ ಅನ್ನುವಂಥ ಈ ಒಂದು ಸತ್ ಎಂಬ ಸಂಸ್ಕೃತ ಪದದಿಂದ ಸತ್ಯ ಎಂಬ ಪದವು ಉತ್ಪತ್ತಿಯಾಗಿದೆ. ಈ ಟ್ರುತ್ ಅನ್ನುವಂಥದ್ದು ಆಂಗ್ಲ ಭಾಷೆಯ ಟ್ರುತ್, ಸತ್ಯ ಎಂಬುದು ಆಂಗ್ಲ ಭಾಷೆಯ ಟ್ರುತ್ ಎಂಬ ಪದದಿಂದ ಬಳಕೆಯಲ್ಲಿ ಬಂದಿದೆ. ಟ್ರುತ್ ಎಂಬುದು ಸತ್ ಎಂಬ ಸಂಸ್ಕೃತ ಪದದಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಹೇಳ್ಬೋದು. ಸತ್ ಎಂದರೆ ಯಾವಾಗಲೂ ಶಾಶ್ವತವಾಗಿ ಇರುವುದು. ಏನ್ರಿ, ಈ ಒಂದು ಸಂಸ್ಕೃತ ಪದದ ಸತ್ ವ್ಯಂಜನ್ರಿ ವಿದ್ಯಾರ್ಥಿಗಳೇ. ಸತ್ ಎಂದರೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದಕ್ಕೆ ಸತ್ ಎಂಬ ಅರ್ಥವನ್ನು ನಾವು ನೋಡ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸತ್ ಎಂದರೆ ಯಾವಾಗಲೂ ಶಾಶ್ವತವಾಗಿರುವುದು ಎಂದು ಅರ್ಥ. ಏನ್ರಿ, ಸತ್ ಅನ್ನುವಂಥ ಈ ಒಂದು ಸಂಸ್ಕೃತ ಪದದ ಅರ್ಥ ಏನಪ್ಪ ಅಂದರೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಸತ್ಯದಿಂದ ಯಾವುದು ಇರುವುದೋ ಅದು ವೈದಿಕ ಭಾಷೆಯಲ್ಲಿ ಋತ್ ಎನಿಸ್ಕೊಳ್ಳೋದು. ಏನ್ರಿ, ಸತ್ಯದಿಂದ ಯಾವುದು ಇರುವಂಥದ್ದು, ಯಾವುದು ಇರ್ತದೋ ಅದೇನ್ರಿ ಇರುವುದು ಅದು ವೈದಿಕ ಭಾಷೆಯಲ್ಲಿ ಋತ್ ಎನಿಸುವುದು. ಆದ್ದರಿಂದ ಸತ್ಯಂಚ ವೃತ್ತಂಚ ಎಂಬ ಎರಡು ಶಬ್ದಗಳ ಉಪಯೋಗವು ವೇದದಲ್ಲಿ ಕಂಡುಬರ್ತದೆ. ಏನು ಹೇಳ್ತಾರೆ ವೇದದೊಳಗೆ, ಸತ್ಯಂಚ ಋತಂಚ ಎಂಬ ಎರಡು ಶಬ್ದಗಳ ಉಪಯೋಗ ನಮ್ಮ ವೇದಗಳ ಕಾಲದಲ್ಲಿ ಅಥವಾ ವೇದಗಳಲ್ಲಿ ನಿಂತ್ರಿ ಕಂಡು ಬರ್ತದೆ. ಯಾವುದು ಸತ್ಯಕ್ಕನುಸಾರ ಸತ್ಯಕ್ಕನ್ನು ಸರಿಸಿಲ್ಲವೋ ಅದು ಅನೃತ ಸತ್ಯಮಯ ಜಯತೆ ನಾನೂತ್ರಂ. ಏನ್ರಿ, ಸತ್ಯಮಯ ಜಯತೆ ನಾನೂತ್ರಂ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಸತ್ಯವೇ ಜಯಿಸುವಂಥದ್ದು. ಯಾವಾಗಲೂ ಈ ಸತ್ಯ ಅನ್ನುವಂಥದ್ದು ಜಯಿಸ್ತದೆ, ಸುಳ್ಳು ಅನ್ನೋಂಥದ್ದು ಜಯಿಸಲಾರದು. ಸತ್ಯ ಅನ್ನೋಂಥದ್ದು ಗೆಲ್ತದ, ಸುಳ್ಳು ಅನ್ನೋದು ಅಂತೇಳಿ ಗಾಂಧೀಜಿ ಈ ಒಂದು ಸತ್ಯ ಎಂಬ ಪದದ ಅರ್ಥ ವಿವರಣೆ ಮೂಲಕ ಹೇಳ್ತಾ ಹೋಗ್ತಾರೆ. ದೇವರು ಸತ್ಯ ಸ್ವರೂಪಿ ಅಥವಾ ಸತ್ಯ ಸ್ವರೂಪ. ಸತ್ಯ ದೇವರ ಗುಣ ಅಥವಾ ಲಕ್ಷಣ ಮಾತ್ರವಲ್ಲ, ಅದೇ ಸತ್ಯ ಎಂಬ ಶಬ್ದವು ಇರುವಿಕೆಯನ್ನು ಸೂಚಿಸುತ್ತದೆ. ಆದ್ದರಿಂದ ದೇವರಿದ್ದಾನೆ ಅನ್ನೋದಕ್ಕೆ ಈ ಸತ್ಯ ಅನ್ನುವಂಥ ಪದವನ್ನು ಗಾಂಧೀಜಿಯವರೇನ್ರಿ ಜೋಡಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಸತ್ ಅನ್ನುವಂಥದ್ದು ನಮ್ಮ ಒಂದು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಸೂಚಿಸ್ತಾ ಹೋಗ್ತದೆ, ದೇವರಿದ್ದಾನೆ ಅನ್ನುವಂಥದ್ದನ್ನು ಸೂಚಿಸ್ತಾ ಹೋಗ್ತದೆ. ಅದಕ್ಕೆ ಈ ಸತ್ಯ ಅನ್ನುವಂಥ ಪದದ ಅರ್ಥ ನಮಗೆ ಈ ರೀತಿಯಾಗಿ ಕಂಡು ಬರ್ತದೆ ಅಂತೇಳಿ
ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಸತ್ಯದ ತತ್ವಗಳು ಅಥವಾ ಮೌಲ್ಯಗಳು ಅಂತೇಳಿ ಹೇಳ್ಬೋದು. ಟ್ರುತ್, ಈ ಒಂದು ಸತ್ಯ, ಇದರ ಒಂದು ಗಾಂಧೀಜಿಯವರು ಹೇಳಿರುವಂಥ ಸತ್ಯ ಮತ್ತು ಈ ಒಂದು ಅಹಿಂಸೆ ಅನ್ನುವಂಥದ್ದು ಎರಡು ವಿಚಾರಗಳದಾವ. ಸತ್ಯ ಅನ್ನುವಂಥ ವಿಚಾರಗಳ ಅರ್ಥವನ್ನು ನೋಡಿದ್ದೀವಿ. ಈಗ ಅದರ ಒಂದು ಸತ್ಯದ ಅಥವಾ ಸತ್ಯ ಅನ್ನುವಂಥ ಒಂದು ವಿಚಾರದ ಒಂದು ಪರಿಕಲ್ಪನೆಯ ತತ್ವಗಳು ಮೌಲ್ಯಗಳು ಯಾವ ರೀತಿಯಾಗಿದ್ದಾವ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಸತ್ಯ ಅನ್ನುವಂಥದ್ದು ತನ್ನದೇ ಆದಂಥ ಒಂದು ತತ್ವಗಳನ್ನು, ತನ್ನದೇ ಆದಂಥ ಮೌಲ್ಯಗಳನ್ನು ಒಳಗೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಫಸ್ಟ್ ಒನ್, ಸತ್ಯದ ತತ್ವಗಳು ಅಥವಾ ಮೌಲ್ಯಗಳು. ಅದರಲ್ಲಿ ಫಸ್ಟ್ ಒನ್, ಸತ್ಯವನ್ನು ಕಂಡು ಸತ್ಯದಂತೆ ಆಚರಿಸುವುದು ಸುಲಭ ಎಂದು ಯಾರಾದರೂ ತಿಳಿದಿದ್ದರೆ ಅದು ತಪ್ಪು ಎಂಬುದು ಗಾಂಧೀಜಿಯವರ ವಿಚಾರವಾಗಿತ್ತು. ಏನು ಹೇಳ್ತಾರೆ? ಗಾಂಧೀಜಿಯವರು ಏನು ಹೇಳ್ತಾರೆ ಅಂದರೆ, ಸತ್ಯವನ್ನು ಕಂಡು ಸತ್ಯದಂತೆ ಆಚರಿಸುವುದು ಸುಲಭ ಎಂದು ಯಾರಾದರೂ ತಿಳಿದಿದ್ದರೆ ಅದು ತಪ್ಪು ಎಂಬುದು ಗಾಂಧೀಜಿಯವರ ಒಂದು ವಿಚಾರ. ಸತ್ಯವನ್ನು ಕಂಡು ಸತ್ಯದಂತೆ ನುಡಿಯುವಂಥದ್ದು, ಸತ್ಯದಂತೆ ಆಚರಿಸುವಂಥದ್ದು, ಸತ್ಯವನ್ನು ಆಚರಿಸುವಂಥದ್ದು ಸುಲಭ ಅಂತೇಳಿ ಯಾರಾದರೂ ತಿಳಿದ್ರೆ ಅದು ತಪ್ಪು ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ. ಯಾಕಪ್ಪ ಅಂದರೆ ಸತ್ಯವನ್ನು ಕಾಣುವುದು ಮೊದಲು ಕಠಿಣ, ಆಮೇಲೆ ಅದರಂತೆ ವರ್ತಿಸುವುದು ಇನ್ನೂ ಕಠಿಣ. ಒಬ್ಬನಿಗೆ ಇಂದು ಸತ್ಯವೆಂದು ಅನಿಸುತ್ತದೆ, ನಾಳೆ ಅಥವಾ ಕಾಲಾಂತರದಲ್ಲಿ ಅದು ಅಸತ್ಯ ಎಂದು ತೋರಬಹುದು. ಇದೇ ಸತ್ಯ, ಇದೊಂದು ಸತ್ಯ, ಇದಲ್ಲದೆ ಅಸತ್ಯ, ಎಲ್ಲರೂ ಇದನ್ನೇ ಮನ್ನಿಸಬೇಕು ಎಂದು ಹಠ ಹಿಡಿಯುವುದಾಗಲಿ ಅದನ್ನು ಬಲಾತ್ಕಾರದಿಂದ ಇತರರ ಮೇಲೆ ಹೇರುವುದಾಗಲಿ ಗಾಂಧೀಜಿಯವರಿಗೆ ಇಷ್ಟವಿರಲಿಲ್ಲ. ಏನು ಹೇಳ್ತಾರೆ ಅಂದರೆ, ಗಾಂಧೀಜಿಯವರು ಈ ಸತ್ಯ ಅನ್ನುವಂಥದ್ದನ್ನು ಸತ್ಯದಂತೆ ಆಚರಿಸುವಂಥದ್ದು ಸುಲಭ ಎಂದು ಯಾರಾದರೂ ತಿಳಿದಿದ್ರೆ ಅದು ತಪ್ಪು ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಸತ್ಯವನ್ನು ಕಾಣುವಂಥದ್ದು ಮೊದಲು ಕಠಿಣ ಅನಿಸ್ತದ, ಆಮೇಲೆ ಅದರಂತೆ ವರ್ತಿಸುವುದು ಇನ್ನೂ ಕಠಿಣ ಆಗ್ತದೆ. ಅದಕ್ಕೆ ಸತ್ಯ ಇದ್ದಲ್ಲಿ ಅಸತ್ಯ ಇದ್ದೇ ಇರ್ತದೆ. ಸತ್ಯ ಎಲ್ಲಿರ್ತದೋ ಅಲ್ಲಿ ಅಸತ್ಯ ಅನ್ನುವಂಥದ್ದು ಕಂಡು ಬರ್ತದೆ. ಅದಕ್ಕೆ ಅದನ್ನು ಬಲಾತ್ಕಾರದಿಂದ ಇತರರ ಮೇಲೆ ಹೇರುವುದಾಗಲಿ ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ ಅಂತೇಳಿ ಹೇಳ್ತಾ ಹೋಗ್ಬೋದು. ಈ ಸತ್ಯದ ತತ್ವಗಳು ಮತ್ತು ಮೌಲ್ಯಗಳಲ್ಲಿ ಎರಡನೇದು, ಸತ್ಯವನ್ನು ಅರಸುವ ಸಾಧಕ. ಸತ್ಯ, ಬ್ರಹ್ಮಚರಿ ಮುಂತಾದ ಅನೇಕ ವೃತ್ತಗಳನ್ನು ಪಾಲಿಸಬೇಕು. ಏನ್ರಿ? ಸತ್ಯವನ್ನು ಅನುಸರಿಸುವಂಥವನು, ಅರಸುವಂಥ ವ್ಯಕ್ತಿ ಸಾಧಕ. ಸತ್ಯ, ಬ್ರಹ್ಮಚಾರಿ ಮುಂತಾದ ಅನೇಕ ವೃತ್ತಗಳನ್ನು ಇವನೇನ್ರಿ ಸತ್ಯವನ್ನು ಮಾತಾಡುವಂಥವ್ರು ಪಾಲಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸತ್ಯವೇ ನೇಷನಿಗೆ ತಪಸ್ಸು, ಆತ್ಮದಂಡನೆ, ಪ್ರಾಣತ್ಯಾಗ ಕೂಡ ಒಮ್ಮೊಮ್ಮೆ ಅಗತ್ಯವೆನಿಸಬಹುದು. ಸ್ವಾರ್ಥಕ್ಕೆ ಅಲ್ಲ, ಎಳ್ಳಷ್ಟು ನೆಲೆಯಿಲ್ಲ. ಪ್ರತಿಯೊಬ್ಬನು ತನಗೆ ಗೋಚರವಾದ ಸತ್ಯವನ್ನು ಅನುಸರಿಸುವುದರಲ್ಲಿ ತಪ್ಪೇನಿಲ್ಲ. ಕೇವಲ ಸಿದ್ಧಾಂತದ ಸತ್ಯವನ್ನು ಆಚರಣೆಯಲ್ಲಿ ತರುವುದು ಸಾಧ್ಯವಾಗಲಿಕ್ಕಿಲ್ಲ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಏನ್ರಿ? ಯಾವ ವ್ಯಕ್ತಿ ಸತ್ಯವನ್ನು ಅರಿಸ್ಕೊಳ್ತಾನೋ, ಯಾವ ವ್ಯಕ್ತಿ ಸತ್ಯವನ್ನು ತನ್ನ ಬ್ರಹ್ಮಚಾರಿ ಮುಂತಾದ ಜೀವನದಲ್ಲಿ ವೃತ್ತಗಳನ್ನು ಪಾಲಿಸ್ತಾನೋ, ಈ ಒಂದು ಸತ್ಯಾನ್ವೇಷಣೆಗೆ ತಪಸ್ಸು ಬೇಕು, ಆತ್ಮದಂಡನೆ ಬೇಕು, ಪ್ರಾಣ ತ್ಯಾಗ ಮಾಡಬೇಕು. ಒಮ್ಮೊಮ್ಮೆ ಅಗತ್ಯ ಅನ್ನಿಸ್ತದೆ. ಸ್ವಾರ್ಥಕ್ಕೆ ಅಲ್ಲ, ಎಳ್ಳಷ್ಟು ನೆಲೆಯಿಲ್ಲ. ಅದಕ್ಕೆ ಪ್ರತಿಯೊಬ್ಬನು ತನಗೆ ಗೋಚರವಾದ ಸತ್ಯವನ್ನು ಅನುಸರಿಸೋದ್ರಲ್ಲಿ ತಪ್ಪಿಲ್ಲ. ಕೇವಲ ಸಿದ್ಧಾಂತದ ಸತ್ಯವನ್ನು ಆಚರಣೆಯಲ್ಲಿ ತರುವುದು ಸಾಧ್ಯವಾಗಲಿಕ್ಕಿಲ್ಲ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಈ ಒಂದು ಸತ್ಯದ ತತ್ವಗಳು ಮತ್ತು ಅದರ ಮೌಲ್ಯಗಳಲ್ಲಿ ಮೂರನೇದು, ಸಾಧನ ಮತ್ತು ಸಾಧ್ಯ. ಇವೆರಡರಲ್ಲಿಯೂ ಸತ್ಯವು ಅಡಗಿರಬೇಕು. ಸಾಧನ, ಅಚೀವ್ಮೆಂಟ್, ಸಾಧ್ಯ ಮಾಡುತ್ತೇನೆ, ಇವೆರಡರಲ್ಲಿಯೂ ಸತ್ಯ ಅನ್ನೋದೇ ಅಡಗಿರಬೇಕು. ಈ ಸಾಧನ ಮತ್ತು ಸಾಧ್ಯ ಅನ್ನುವಂಥ ಎರಡೂ ಶಬ್ದಗಳಲ್ಲಿಯೂ ಸತ್ಯ ಅನ್ನೋಂಥದ್ದು ಅಡಗಿರಬೇಕು. ಅಸತ್ಯ, ಮೋಸ, ಹಿಂಸೆಗಳಿದ್ದರೆ ಇಂಥ ಸಾಧನಗಳಿಂದ ದೇವರ ಯಶಸ್ಸನ್ನು ನೀಡುತ್ತಾನೆಂದು ಭ್ರಮಿಸಲು ಬರಲಾರದು. ಅಸತ್ಯ ಅನ್ನುವಂಥದ್ದು, ಮೋಸ, ವಂಚನೆ ಅನ್ನುವಂಥದ್ದು, ಹಿಂಸೆಗಳನ್ನುವಂಥದ್ದು, ಇಂಥ ಒಂದು ಸಾಧನಗಳಿದ್ದರೆ ದೇವರನ್ನು ಯಶಸ್ವಿಯಾಗಿ ದೇವರು ಯಶಸ್ಸನ್ನು ನೀಡುತ್ತಾನೆ ಅನ್ನುವಂಥದ್ದು ಭ್ರಮಿಸಲು ಸಾಧ್ಯವಾಗಲಾರದ ಮಾತು. ಸಾಧನ ಅಥವಾ ವಿಧಾನ ಬೀಜದಂತೆ, ಸಾಧ್ಯ ವೃಕ್ಷದಂತೆ. ಸಾಧನ ಸಾಧ್ಯಗಳ ಸಂಬಂಧ ಬೀಜ ವೃಕ್ಷಗಳ ಸಂಬಂಧವಿದ್ದಂತೆ. ಏನು ಹೇಳ್ತಾರೆ? ಸಾಧನ ಅಥವಾ ವಿಧಾನ ಬೀಜದಂತೆ, ಸಾಧ್ಯ ವೃಕ್ಷದಂತೆ. ಸಾಧನ ಸಾಧ್ಯಗಳ ಸಂಬಂಧ ಬೀಜ ವೃಕ್ಷಗಳ ಸಂಬಂಧವಿದ್ದಂತೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಅಶುದ್ಧ ಸಾಧನಗಳ ಫಲ ಅಶುದ್ಧ ಸಿದ್ಧಿ,
ಅಸತ್ಯದಿಂದ ಸತ್ಯವನ್ನು ಸೇರಲು ಸಾಧ್ಯವಿಲ್ಲ. ಏನ್ರಿ, ಅಶುದ್ಧ ಸಾಧನಗಳ ಫಲ ಯಾವುದು ಅಂದರೆ ಅಶುದ್ಧ ಸಿದ್ಧಿ. ಅಸತ್ಯದಿಂದ ಸತ್ಯವನ್ನು ಸೇರಬೇಕಾದ್ರೆ ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಅಹಿಂಸೆ ಮತ್ತು ಸತ್ಯಗಳು ಬೇರೆ ಬೇರೆಯಲ್ಲ. ಅಹಿಂಸೆ ಸತ್ಯದಲ್ಲಿ ಅಡಕವಾಗಿದೆ. ಏನ್ರಿ, ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ಅವೆರಡೂ ಬೇರೆಯಲ್ಲ. ಅಹಿಂಸೆಯಲ್ಲೇ ಸತ್ಯ ಅನ್ನುವಂಥದ್ದು ಅಡಕವಾಗಿದೆ. ಈ ಒಂದು ಅಹಿಂಸೆ ಅನ್ನುವಂಥ ಒಂದು ಪದದಲ್ಲಿ ಸತ್ಯ ಅನ್ನುವಂಥ ಪದ ಅಡಕವಾಗಿದೆ, ಹೊಂದಿಕೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ಈ ಸತ್ಯದ ತತ್ವಗಳು ಮತ್ತು ಮೌಲ್ಯಗಳಲ್ಲಿ ನಾಲ್ಕನೇದು, ಗಾಂಧೀಜಿಯವರ ಪ್ರಕಾರ ಕೇವಲ ದಿಟ್ಟ ನುಡಿಯುವುದು ಅಸತ್ಯವನ್ನು ಹೇಳದಿರುವುದು ಮಾತ್ರ ಸತ್ಯವಲ್ಲ, ಸತ್ಯದ ಅರ್ಥ ಇನ್ನೂ ವ್ಯಾಪಕವಾಗಿದೆ. ಏನ್ರಿ, ಈ ಗಾಂಧೀಜಿಯವರ ಪ್ರಕಾರ ಕೇವಲ ದಿಟ್ಟವನ್ನು ನುಡಿಯುವಂಥದ್ದು ಅಥವಾ ಅಸತ್ಯವನ್ನು ಹೇಳದಿರುವುದು ಮಾತ್ರ ಸತ್ಯವಲ್ಲ, ಸತ್ಯದ ಅರ್ಥ ಇನ್ನೂ ವ್ಯಾಪಕವಾಗಿದೆ. ಮನದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಸತ್ಯ ಪಾಲಿಸಬೇಕು. ಏನ್ರಿ, ನಮ್ಮ ಮನಸ್ಸಿನೊಳಗೂ ಸತ್ಯ ಅನ್ನೋದು ಇರಬೇಕು, ಪಾಲಿಸಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಸತ್ಯವನ್ನು ಅರಿಸುತ್ತಾ ಹೋಗುವುದೇ ಭಕ್ತಿ ಮಾರ್ಗ. ಏನ್ರಿ, ಸತ್ಯವನ್ನು ಅರಿಸುತ್ತಾ ಸತ್ಯದ ಬೆನ್ನತ್ತಿ ಹೋಗುವಂಥದ್ದು ಈ ಭಕ್ತಿ ಮಾರ್ಗ. ಈ ಮಾರ್ಗ ದೇವರಲ್ಲಿಗೆ ಕೊಂಡೊಯ್ಯುವುದು. ಇಲ್ಲಿ ಹೇಳಿತನಕ್ಕೆ ಎಡೆಯಿಲ್ಲ, ಸೋಲಿಗೆ ಸ್ಥಳವಿಲ್ಲ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಏನ್ರಿ, ಈ ಒಂದು ಸತ್ಯವನ್ನು ಅರಿಸುತ್ತಾ ಹೋಗುವುದೇ ಭಕ್ತಿ ಮಾರ್ಗ. ಈ ಮಾರ್ಗ ದೇವರಲ್ಲಿಗೆ ಕೊಂಡೊಯ್ಯುವುದು. ಇಲ್ಲಿ ಹೇಳಿತನಕ್ಕೆ ಎಡೆಯಿಲ್ಲ, ಸೋಲಿಗೆ ಸ್ಥಳವಿಲ್ಲ ಅಂತೇಳಿ ಹೇಳ್ತಾ ಹೋಗ್ತಾರೆ ಗಾಂಧೀಜಿಯವರು. ಈ ಮಾತಿನ ಅರ್ಥ ಏನಪ್ಪ ಅಂದರೆ ಸತ್ಯ ಅನ್ನುವಂಥದ್ದಕ್ಕೆ ಯಾವಾಗಲೂ ಏನ್ರಿ ಸೋಲಿಲ್ಲ ಅಂತೇಳಿ ತಿಳ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಒನ್, ಸತ್ಯದ ತತ್ವಗಳು ಮತ್ತು ಮೌಲ್ಯಗಳಲ್ಲಿ ಒಂದು 5ನೇದು, ಅಭ್ಯಾಸದಿಂದ ಉಳಿದ ಎಲ್ಲ ಆಮಿಷಗಳ ಮೇಲೆ ಕಡಿವಾಣ ಹಾಕುವುದು. ಏನ್ರಿ, ಅಭ್ಯಾಸದಿಂದ ಉಳಿದ ಎಲ್ಲ ಆಮಿಷಗಳ ಮೇಲೆ ಕಡಿವಾಣ ಹಾಕುವಂಥದ್ದು. ಹಾಗಂದರೆ ಅಭ್ಯಾಸ ನಮ್ಮ ಒಂದು ಚಟ, ಒಂದು ಹವ್ಯಾಸ, ಅವುಗಳ ಮೇಲೆ ಆಮಿಷಗಳ ಒಂದು ಮೇಲೆ ಕಡಿವಾಣವನ್ನು ಏನಿದ್ರಿ ಹಾಕುವಂಥದ್ದು. ವಿಷಾದಿಗಳ ಬಗ್ಗೆ ವೈರಾಗ್ಯ ತಳುವುದರಿಂದ ಸತ್ಯದ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ಏನ್ರಿ, ವಿಷಾದಿಗಳ ಮೇಲೆ ವೈರಾಗ್ಯ ತಾಳುವುದರಿಂದ ಸತ್ಯದ ಸಾಕ್ಷಾತ್ಕಾರ ಅನ್ನುವಂಥದ್ದು ಏನ್ರಿ ಸಾಧ್ಯವಾಗ್ತದೆ. ವೃತ ಮತ್ತು ನಿಯಮಗಳ ಆಚರಣೆಯು ಸತ್ಯಾನ್ವೇಷಣೆಗೆ ಅತಿ ಅಗತ್ಯವಾಗಿದೆ. ಆತ್ಮಶುದ್ಧಿ ಮತ್ತು ಆತ್ಮ ಸಾಕ್ಷಾತ್ಕಾರಗಳಿಗೆ ವೃತಗಳ ಅಗತ್ಯತೆಯನ್ನು ನಾವೆಂದಿಗೂ ಮರೆಯುವಂತಿಲ್ಲ. ಏನು ಹೇಳ್ತಾರೆ ಗಾಂಧೀಜಿಯವರು, ಈ ಒಂದು ಸತ್ಯ ಅನ್ನುವಂಥದ್ದು ವೃತ ಮತ್ತು ನಿಯಮಗಳ ಆಚರಣೆ ಮೇಲೆ ನಿಂತಿದೆ. ಆತ್ಮಶುದ್ಧಿ ಮತ್ತು ಆತ್ಮ ಸಾಕ್ಷಾತ್ಕಾರಗಳಿಗೆ ವೃತಗಳ ಅಗತ್ಯತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ನಾವು ಎಂದಿಗೂ ಮರೆಯಬಾರ್ದು. ಸತ್ಯಾನ್ವೇಷಕನು ನಾಳೆಗೆಂದು ಏನನ್ನೂ ಸಂರಕ್ಷಕನಾದ ಭಗವಂತನು ನಮಗೆ ಬೇಕಾದದ್ದೆಲ್ಲವನ್ನು ತಕ್ಷಣವೇ ಒದಗಿಸುತ್ತಾನೆ. ನಮ್ಮ ಜೀವನದಲ್ಲಿ ಈ ಸತ್ಯ ಅನ್ನುವಂಥದ್ದು ಯಾವುದೇ ಆಮಿಷಗಳಿಗೆ ನಾವೇನೈತ್ರಿ ಕಡಿವಾಣ ಹಾಕಬಾರ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ, ಈ ಒಂದು ಸತ್ಯದ ತತ್ವಗಳು ಮತ್ತು ಮೌಲ್ಯಗಳಲ್ಲಿ 6ನೇದು, ನಾವು ಮಾಡುವ ಎಲ್ಲ ಕಾರ್ಯಗಳಿಗೂ ಸತ್ಯವೇ ಕೇಂದ್ರ ಬಿಂದು ಎಂದು ಗಾಂಧೀಜಿಯವರ ಆಶಯವಾಗಿತ್ತು. ಏನ್ರಿ, ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ಸತ್ಯವೇ ಕೇಂದ್ರ ಬಿಂದುವಾಗಬೇಕೆಂದು ಗಾಂಧೀಜಿಯವರ ಆಶಯವಾಗಿತ್ತು ಅಂತೇಳಿ ಹೇಳ್ತಾ ಹೋಗ್ತಾರೆ. ಫಂಕ್ಷನ್ಸ್ಗಳಿಗೂ ಈ ಸತ್ಯವೇ ಕೇಂದ್ರ ಬಿಂದುವಾಗಿತ್ತು ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಸತ್ಯವೇ ನಮ್ಮ ಬದುಕಿನ ಉಸಿರಾಗಬೇಕು. ನಮ್ಮ ಜೀವನ ಯಾತ್ರೆಯಲ್ಲಿ ಈ ಘಟ್ಟವನ್ನು ನಾವು ಮುಟ್ಟಿದಾಗ ಜೀವನವನ್ನು ನಡೆಸಲು ಬೇಕಾದ ಇತರ ನಿಯಮಗಳನ್ನು ಅನಾಯಾಸವಾಗಿ ಅನುಸರಿಸಬಹುದು. ಆದರೆ ಸತ್ಯವನ್ನು ಕೈಬಿಟ್ಟರೆ ಯಾವ ತತ್ವವಾಗಲಿ ನಿಯಮವಾಗಲಿ ಪಾಲಿಸಲು ಸಾಧ್ಯವಿಲ್ಲ. ಏನು ಹೇಳ್ತಾರೆ ಗಾಂಧೀಜಿಯವರಂದರೆ, ನಾವು ಮಾಡುವಂಥ ಎಲ್ಲ ಕಾರ್ಯದೊಳಗೆ ಸತ್ಯ ಅನ್ನುವಂಥದ್ದು ಅಡಗಿರಬೇಕು. ಸತ್ಯವೇ ನಮ್ಮ ಬದುಕಿನ ಉಸಿರಾಗಬೇಕು. ನಮ್ಮ ಜೀವನದ ಯಾತ್ರೆಯಲ್ಲಿ ಈ ಘಟ್ಟವನ್ನು ನಾವು ಮುಟ್ಟಿದಾಗ ಜೀವನವನ್ನು ನಡೆಸಲು
ಬೇಕಾದಂಥ ನಿಯಮಗಳನ್ನು ಇತರ ನಿಯಮಗಳನ್ನು ಅನಾಯಾಸವಾಗಿ ಅನುಸರಿಸ್ಬೋದು. ಆದರೆ ಸತ್ಯವನ್ನು ಕೈಬಿಟ್ಟರೆ ಯಾವ ತತ್ವವನ್ನಾಗಲಿ ನಿಯಮವನ್ನಾಗಲಿ ಪಾಲಿಸಲು ಸಾಧ್ಯ ಇಲ್ಲ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒಂದು ಏಳನೇದು ತತ್ವ ಮತ್ತು ಮೌಲ್ಯಗಳಲ್ಲಿ ಏಳನೇದು ಎಲ್ಲ ಉತ್ತಮ ಗುಣಗಳಿಗೂ ನಿರ್ಭಯವು ಅವಶ್ಯಕವಾಗಿ ಬೇಕು. ಏನ್ರಿ, ಎಲ್ಲ ಉತ್ತಮ ಗುಣಗಳಿಗೆ ನಿರ್ಭಯ ಅನ್ನುವಂಥದ್ದು ಅವಶ್ಯವಾಗಿ ಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ನಿರ್ಭಯವಿಲ್ಲದೆ ಸತ್ಯಾನ್ವೇಷಣೆ ಮಾಡಲು ಸಾಧ್ಯವಾಗಲಾರದು. ಪ್ರೀತಮ್ ಎಂಬ ಕವಿ ಹೇಳುವಂತೆ ಹರಿಯ ಮಾರ್ಗ ಹುರಿಯಾಳಗಳ ಮಾರ್ಗ ಹೇಡಿಗಳದಲ್ಲ. ಏನು ಹೇಳ್ತಾರೆ? ಪ್ರೀತಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಥವಾ ಕವಿ ಹೇಳ್ತಾನೆ, ಹರಿಯ ಮಾರ್ಗ ಹುರಿಯಾಳುಗಳ ಮಾರ್ಗ ಹೇಡಿಗಳದಲ್ಲ. ಇಲ್ಲಿ ಹರಿಯೆಂದರೆ ಸತ್ಯ, ಹುರಿಯಾಳೆಂದರೆ ನಿರ್ಭೀತ ಮನುಷ್ಯ. ಏನು ಹೇಳ್ತಾರೆ? ಇಲ್ಲೇ ಪ್ರೀತಮ್ ಅನ್ನುವಂಥ ಕವಿ ಹರಿಯ ಮಾರ್ಗ ಹುರಿಯಾಳುಗಳ ಮಾರ್ಗ ಹೇಡಿಗಳದ್ದಲ್ಲ. ಇಲ್ಲಿ ಹರಿ ಎಂದರೆ ಸತ್ಯ ಅಂತೇಳಿ ಹೋಲಿಸ್ತಾ ಹೋಗ್ತಾನೆ. ಹುರಿಯಾಳ ಅಂದರೆ ನಿರ್ಭೀತ ಏನ್ರಿ ನಿರ್ಭೀತ ಮನುಷ್ಯ ಅಂತೇಳಿ ಒಂದು ಏನೈತ್ರಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಈ ಒಂದು ಸತ್ಯ ಅದರ ಒಂದು ತತ್ವ ಮತ್ತು ಮೌಲ್ಯಗಳಲ್ಲಿ ಎಂಟನೇದು ನಮ್ರತೆ ಇಲ್ಲದೆ ಸತ್ಯವು ಏನ್ರಿ ಪದ ನಮ್ರತೆ ಇಲ್ಲದೆ ಸತ್ಯ ಅನ್ನೋಂಥ ಏನ್ರಿ ಹಾಸ್ಯಾಸ್ಪದವಾಗಿ ಅಭ್ಯಾಸವಾಗಿ ಕಂಡು ಬರ್ತದೆ. ಪ್ರಪಂಚವನ್ನೆಲ್ಲ ಪ್ರೇಮದಿಂದ ಕಾಣಬೇಕೆಂದು ಬಯಸುವ ವ್ಯಕ್ತಿಯು ಏನ್ರಿ ವೈರಿಯನ್ನು ಪ್ರೀತಿಸುವ ಹಿರಿಯ ಗುಣವನ್ನು ಹೊಂದಿರಬೇಕು. ಪ್ರಪಂಚವನ್ನೆಲ್ಲ ಪ್ರೇಮದಿಂದ ಕಾಣಬೇಕೆಂದು ಬಯಸುವ ವ್ಯಕ್ತಿಯು ವೈರಿಯನ್ನು ಶತ್ರುವನ್ನು ಪ್ರೀತಿಸುವ ಹಿರಿಯ ಮಾರ್ಗವನ್ನು ಹಿರಿಯ ಗುಣವನ್ನು ಹೊಂದಿರಬೇಕು ಅಂತೇಳಿ ಗಾಂಧೀಜಿಯವ್ರು ಹೇಳ್ತಾ ಹೋಗ್ತಾರೆ. ಯಾರಲ್ಲಿ ಲೇಷ ಮಾತ್ರವಾದರೂ ಅಹಂಭಾವ ಉಳಿದಿರುವುದೋ ಅವರು ದೇವರನ್ನು ನೋಡಲು ಸಾಧ್ಯವಿಲ್ಲ. ಏನ್ರಿ ಈ ಒಂದು ಪ್ರಪಂಚವನ್ನೆಲ್ಲ ಪ್ರೇಮದಿಂದ ಕಾಣಬೇಕು, ಪ್ರೇಮದಿಂದ ಬಯಸಬೇಕು. ವ್ಯಕ್ತಿಯ ವೈರಿಯನ್ನು ಶತ್ರುವನ್ನು ಹಿರಿಯ ಗುಣವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಯಾರಲ್ಲಿ ಲೇಷ ಮಾತ್ರವಾದರೂ ಅಹಂಭಾವ ಉಳಿದಿರುವುದು ಅವರು ದೇವರನ್ನು ನೋಡಲು ಸಾಧ್ಯವಿಲ್ಲ. ಯಾರೊಳಗೂ ಅಹಂಭಾವನೆ ಅನ್ನುವಂಥದ್ದು ಇರಬಾರ್ದು ಅಂತೇಳಿ ಈ ಸತ್ಯ ಪರಿಕಲ್ಪನೆ ಹೇಳ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಈ ಒಂದು ಸತ್ಯದ ತತ್ವಗಳು ಮತ್ತು ಮೌಲ್ಯಗಳಲ್ಲಿ ಒಂಬತ್ತನೇದು ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಜ್ಞಾನವಿರುತ್ತದೆ, ಎಲ್ಲಿ ಸತ್ಯವಿಲ್ಲವೋ ಅಲ್ಲಿ ನಿಜವಾದ ಜ್ಞಾನವಿರಲಾರದು. ಏನು ಹೇಳ್ತಾರೆ? ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ನಿಜವಾದ ಜ್ಞಾನವಿರಲಾರದು ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ನಿಜವಾದ ಜ್ಞಾನವಿದ್ದಲ್ಲಿ ಸದಾ ಆನಂದ ಇರ್ತದ. ಏನ್ರಿ ನಿಜವಾದ ಜ್ಞಾನ ಅನ್ನುವಂಥದ್ದು ಎಲ್ಲಿರ್ತದೋ ಅಲ್ಲಿ ಆನಂದ, ಸುಖ, ಸಂತೋಷ, ಸಂತೃಪ್ತಿ ಅನ್ನೋಂಥದ್ದು ಇರ್ತದೆ. ದುಃಖಕ್ಕೆ ಅತೃಪ್ತಿಗೆ ಅಲ್ಲಿ ಆಸ್ಪದವಿಲ್ಲ. ಸತ್ಯವು ಶಾಶ್ವತವಾಗಿರುವಂತೆ ಅದರಿಂದ ದೊರೆಯುವ ಆನಂದವು ಶಾಶ್ವತವಾಗಿರ್ತದೆ. ಅದರಿಂದಲೇ ದೇವರನ್ನು ಸತ್ತ ಚಿತ್ತ ಆನಂದ ಸಚಿತಾನಂದ ಎಂದು ಕರೆಯುತ್ತಾರೆ. ಏನ್ರಿ ದೇವರನ್ನು ಸತ್ತ ಚಿತ್ತ ಆನಂದ ಏನು ಮೂರು ನೋಡ್ರಿ, ಮೂರು ಅರ್ಥಗಳದಾವ. ಸತ್ತ ಚಿತ್ತ ಆನಂದ ಸಚಿತಾನಂದ. ಏನ್ರಿ ಸಚಿದಾನಂದ ಅಂತೇಳಿ ಸಚಿದಾನಂದ ಅಂತ ಕರೀತಾ ಹೋಗ್ತಾರೆ. ಇದು ಗಾಂಧೀಜಿ ಅವರ ಅಭಿಪ್ರಾಯದಲ್ಲಿ ಅಹಿಂಸೆ ಗುರಿಯಲ್ಲ, ಸತ್ಯವೇ ಗುರಿ. ಸತ್ಯಕ್ಕೆ ಬದ್ಧನಾಗಿರುವವನು ಅಹಿಂಸೆಯನ್ನು ನಿರಂತರವಾಗಿ ಪಾಲಿಸಬೇಕು. ಹಿಂಸೆಯ ಮುಖ್ಯ ಲಕ್ಷಣವೆಂದರೆ ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ಎದುರಾಳಿಯನ್ನು ನೋಯಿಸುವುದು. ಈ ಭಾವನೆಗಳಿದ್ದರೆ ಅದು ಖಂಡಿತ ಅಹಿಂಸೆ ಏನ್ರಿ ಆಗ್ತದೆ. ಗಾಂಧೀಜಿಯವರ ಒಂದು ಅಭಿಪ್ರಾಯದ ಅನುಗುಣವಾಗಿ ಸತ್ಯವೇ ಗುರಿಯಾಗಿರಬೇಕು, ಸತ್ಯಕ್ಕೆ ಬದ್ಧಾಗಿರಬೇಕು, ಅಹಿಂಸೆಯನ್ನು ನಿರಂತರವಾಗಿ ಪಾಲಿಸ್ತಾ ಇರಬೇಕು, ಹಿಂಸೆಯನ್ನು ಪಾಲಿಸಬಾರ್ದು, ಹಿಂಸೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ಒಂದು ಭಾವನೆ ನಮ್ಮ ಜೀವನದಲ್ಲಿ ಏನ್ರಿ ಅಹಿಂಸೆ ಆಗ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಕೊನೆಯದಾಗಿ ಈ ಒಂದು ಸತ್ಯ ಟ್ರುತ್ ಇದರ ಒಂದು ತತ್ವಗಳು ಮತ್ತು ಮೌಲ್ಯಗಳಲ್ಲಿ ಕೊನೆಯ ಪಾಯಿಂಟು ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಂ. ಅಪ್ರಿಯಂ ಸತ್ಯವನ್ನು ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಅಂದರೆ ಒಂದು ಶ್ಲೋಕವನ್ನು ಹೇಳ್ತಾ ಹೋಗ್ತಾರೆ ಗಾಂಧೀಜಿಯವರು. ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ
ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದರ ಅರ್ಥ ಏನಪ್ಪ ಅಂದರೆ ಸತ್ಯವನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಎಂಬ ಉಪನಿಷತ್ತಿನ ಉಲ್ಲೇಖವನ್ನು, ಉಪನಿಷತ್ತು ಅಂತ ಏನಿಲ್ಲ, ಈ ಒಂದು ಉಪನಿಷತ್ತುಗಳು ಅಂತೇಳಿ ಬರ್ತಾವ. ಆ ಒಂದು ಉಪನಿಷತ್ತು ಈ ರೀತಿ ಹೇಳ್ತದಂದರೆ ಸತ್ಯಂ ಬುರಿಯಾತು ಪ್ರಿಯಂ ಬುರಿಯಾತು ನ ಬುರಿಯಾತ ಸತ್ಯಂ ಅಪ್ರಿಯಂ. ಸತ್ಯವನ್ನೇ ಹೇಳಬೇಕು, ಪ್ರಿಯವಾದದ್ದನ್ನೇ ಹೇಳಬೇಕು, ಅಪ್ರಿಯವಾದದ್ದ ಸತ್ಯವನ್ನು ಹೇಳಬಾರ್ದು ಎಂಬ ಉಪನಿಷತ್ತಿನ ಉಲ್ಲೇಖವನ್ನು ಗಾಂಧೀಜಿಯವರು ಸತ್ಯವನ್ನು ಮೃದುವಾದ ಭಾಷೆಯಲ್ಲಿ ಹೇಳಬೇಕು ಏನ್ರಿ, ಸತ್ಯ ಹೇಳಲು ಆದರೆ ಹೇಳದೇ ಇರುವುದು ಒಳ್ಳೆಯದು. ಮೃದುವಾದಂಥ ಒಂದು ಏನ್ರಿ ಮೃದುವಾದ ಭಾಷೆಯೊಳಗೆ ಹೇಳಬೇಕು, ಹೇಳುವಂಥದ್ದೇ ಬಿಡಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಹಾಗೆ ಹೇಳಲು ಆಗದಿದ್ದರೆ ಹೇಳದೇ ಇರುವುದು ಒಳ್ಳೆಯದು. ಮೃದುವಾದ ರೀತಿಯಲ್ಲಿ ಸತ್ಯವನ್ನು ಹೇಳುವುದು ಆಗದಿದ್ದರೆ ಅಂಥವನನ್ನು ಅಸತ್ಯವನ್ನು ಹೇಳದಿರಲಿ. ಹಿಂಸೆಯಿಂದ ಕೂಡಿದ ಸತ್ಯ ಸತ್ಯವಲ್ಲ. ಅಸತ್ಯ ಕಠಿಣವಾದ ಸತ್ಯವನ್ನು ಸೌಜನ್ಯದಿಂದ ಹೇಳಬಹುದು. ಸತ್ಯ ಮತ್ತು ಅಹಿಂಸೆ ದಡ್ಡರಿಗೆಲ್ಲ ಅವುಗಳ ಅನುಷ್ಠಾನದಿಂದ ಮೈ, ಮನಸ್ಸು ಮತ್ತು ಹೃದಯಗಳ ಸರ್ವೋತ್ತಮಕ ವಿಕಾಸವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಗಾಂಧೀಜಿಯವರು ಏನ್ರಿ ಅಭಿಪ್ರಾಯಪಡ್ತಾರೆ. ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಏನೈತ್ರಿ ಇರಬೇಕು. ಯಾವಾಗಲೂ ಒಬ್ಬ ವ್ಯಕ್ತಿಯಾದವನು ತನ್ನ ಜೀವನದಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನು, ಮೌಲ್ಯಗಳನ್ನು ಕಲಿಬೇಕಾದ್ರೆ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಮಾತಾಡಬೇಕು ಅಂತೇಳಿ ಗಾಂಧೀಜಿಯವರು ಈ ಒಂದು ಸತ್ಯ, ಟ್ರೂತ್ ಅನ್ನುವಂಥ ಒಂದು ಕಾನ್ಸೆಪ್ಟ್, ಸತ್ಯ ಅನ್ನುವಂಥ ಒಂದು ಪರಿಕಲ್ಪನೆಯ ಮೂಲಕ ಎಲ್ಲ ಜನರಿಗೂ, ಕೆಳವರ್ಗದ, ಮಧ್ಯಮ ವರ್ಗದ, ಮೇಲ್ವರ್ಗದ ಎಲ್ಲ ಜನರಿಗೂ ಈ ಸತ್ಯ ಅನ್ನುವಂಥದ್ದು ತಮ್ಮ ಜೀವನದಲ್ಲಿ ಅಡಗಿರಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಗಾಂಧೀಜಿಯವರು ಏನೈತ್ರಿ ಹೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ನಮ್ಮ ಜೀವನದಲ್ಲಿಯೂ ಸಹ, ನಿಮ್ಮ ಜೀವನದಲ್ಲಿಯೂ ಸಹ ಸತ್ಯ ಅನ್ನುವಂಥದ್ದು ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ನಮಗೆ ಒಳ್ಳೆಯದಾದಂಥ ವಿಚಾರಗಳು, ಮೌಲ್ಯಗಳು, ಒಳ್ಳೆಯ ರೀತಿಗಳು ದೊರೀತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಈ ಒಂದು ದೊರೀತಾ ಇರ್ತಾವ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈ ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಪರಿಕಲ್ಪನೆ ನಾವೇನಿದ್ರಿ ಇವತ್ತಿನ ಕ್ಲಾಸ್ದಲ್ಲಿ ಹೇಳ್ತಾ ಇದ್ದೀವಿ. ಅದರಲ್ಲಿ ಸತ್ಯ ಅನ್ನುವಂಥ ಪರಿಕಲ್ಪನೆಯ ಏನಿದ್ರಿ ಪೀಠಿಕೆ, ಅದರ ಒಂದು ಅರ್ಥ, ಅದರ ಏನಿದ್ರಿ ಈ ಒಂದು ತತ್ವಗಳು ಮತ್ತು ಮೌಲ್ಯಗಳನ್ನು 10 ಪಾಯಿಂಟ್ಸ್ಗಳಲ್ಲಿ ಏನ್ರಿ ಗಾಂಧೀಜಿಯವರು ತಮ್ಮದೇ ಆದಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡೆ ಸತ್ಯ ಅನ್ನುವಂಥದ್ದು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಟ್ರೂತ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಗಾಂಧೀಜಿಯವರು ಏನ್ರಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಿಮಗೆ ಇದರಲ್ಲಿ ಈ ಒಂದು ಅಹಿಂಸೆ ಅನ್ನುವಂಥದ್ದು ಬರ್ತದೆ. ಅಹಿಂಸೆ, ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಪರಿಕಲ್ಪನೆಗಳು ಎರಡದಾವ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಈ ಸತ್ಯದ ವಿಚಾರಗಳನ್ನು ಕಲಿಯುವಂಥದ್ದು ಸಾಕು. ಈ ಸತ್ಯ ಅನ್ನುವಂಥ ಪದದ ಏನಿದ್ರಿ ಅರ್ಥ, ಸತ್ಯದ ತತ್ವಗಳು ಮತ್ತು ಅದರ ಒಂದು ಮೌಲ್ಯಗಳನ್ನು ನಾವು ಈ ಒಂದು 10 ಅಂಶಗಳ ಮೂಲಕ ನೋಡ್ತಾ ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಇದರ ಒಂದು ಏನ್ರಿ ಸತ್ಯ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಸದಾಕಾಲ ನಾವೇನ್ರಿ ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು. ಸತ್ಯ ಅನ್ನುವಂಥ ಪದವನ್ನೇ ಬಳಸ್ತಾ ಹೋಗಬೇಕು. ಅಸತ್ಯವನ್ನು ನುಡಿಯಬಾರದು. ಯಾವಾಗಲೂ ಸತ್ಯ ಅನ್ನುವಂಥದ್ದನ್ನೇ ನುಡಿತಾ ಹೋಗಬೇಕು. ಸತ್ಚಿತ್ ಆನಂದ, ಸಚ್ಚಿತಾನಂದ ಅನ್ನುವಂಥ ಪದವನ್ನು ಏನ್ರಿ ಯಾವ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಏನ್ರಿ ವರ್ಣಿಸ್ತಾ ಹೋಗ್ತಾರೆ ಗಾಂಧೀಜಿಯವರು. ಆ ಗಾಂಧೀಜಿಯವರ ವಿಚಾರದಂತೆ ನಮ್ಮ ಜೀವನದಲ್ಲಿಯೂ ಸಹ ಸತ್ಯ ಅನ್ನುವಂಥದ್ದನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡಾಗ ಮಾತ್ರ ಗಾಂಧೀಜಿಯವರಂತೆ ನಾವೇನ್ರಿ ಆಗ್ಬೋದು ವಿದ್ಯಾರ್ಥಿಗಳೇ. ಈ ನೆಕ್ಸ್ಟ್ ಕ್ಲಾಸಲ್ಲಿ ಅಹಿಂಸೆ ಅನ್ನುವಂಥ ಒಂದು ಪರಿಕಲ್ಪನೆ, ಅಹಿಂಸೆ ಅನ್ನುವಂಥದ್ದರ ಏನ್ರಿ ಪೀಠಿಕೆ, ಅಹಿಂಸೆ ಎಂದರೇನು, ಈ ಒಂದು ಅಹಿಂಸೆಯ ಏನ್ರಿ ಅರ್ಥ ಮತ್ತು ಅಹಿಂಸೆಯ ಸ್ವರೂಪ ಏನ್ರಿ, ಈ ಒಂದು ಸ್ವರೂಪ ತತ್ವಗಳು, ಅದರ ಒಂದು ಏನ್ರಿ ಸಹಕಾರಿ ಧರ್ಮಗಳು, ಅದೇ ರೀತಿಯಾಗಿ ಅಹಿಂಸೆಯ ತತ್ವದ ಗುಣಲಕ್ಷಣಗಳು ಯಾವುದವ, ಅದರ ಒಂದು ತತ್ವಗಳು ಯಾವ ರೀತಿ ಅದಾವ ಅನ್ನುವಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸ್ದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸ್ದಲ್ಲಿ ಈ ಸತ್ಯ ಅನ್ನುವಂಥ ಪದದ ಒಂದು ಏನ್ರಿ ಪೀಠಿಕೆ, ಅರ್ಥ, ಅದರ ವಿದ್ಯಾರ್ಥಿಗಳೇ ಈ ಒಂದು ಸತ್ಯ ಅನ್ನುವಂಥ ಒಂದು ಪರಿಕಲ್ಪನೆಯ ಕುರಿತಾಗಿ ಇಷ್ಟು ವಿಚಾರಗಳೈತಿ. ಈ ವಿಚಾರಗಳಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ಏನ್ರಿ ವಿದ್ಯಾರ್ಥಿಗಳು ನೇರವಾಗಿ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು ವಿದ್ಯಾರ್ಥಿ.